ಈ ತರ ವಿಡಿಯೋನ ನೀವ್ ಹೆಂಗೆ ಈಸಿಯಾಗಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಿಮ್ ಬೈಕ್ ವಿಡಿಯೋನ ಟೈಮ್ ಲೈನ್ ಒಳಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇವಾಗ ಇಂಪೋರ್ಟ್ ಮಾಡಿರೋ ಕ್ಲಿಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಚೇಂಜ್ ಕ್ಲಿಪ್ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಫ್ರೀಸ್ ಫ್ರೇಮ್ ಅನ್ನೋ ಆಪ್ಷನ್ ಎನೇಬಲ್ ಮಾಡ್ಕೊಂಡು ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫ್ರೀಸ್ ಆಗಿರೋ ಕ್ಲಿಪ್ ಮೇಲೆ ಪ್ಲೇ ನ ಇಟ್ಟು ಕಲರ್ ಪೇಜ್ ನ ಓಪನ್ ಮಾಡ್ಕೊಳ್ಳಿ. ನಿಮ್ ವಿಡಿಯೋ ವ್ಯೂವರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಗ್ರಾಬ್ ಸ್ಟಿಲ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಇಲ್ಲಿ ಲೆಫ್ಟ್ ಅಲ್ಲಿ ಕಾಣಿಸ್ತಾ ಇರೋ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಸ್ಕ್ರೀನ್ ಶಾಟ್ ಸೇವ್ ಆಗುತ್ತೆ. ಇವಾಗ ಚಾಟ್ ಜಿಪಿಟಿ ನ ಓಪನ್ ಮಾಡ್ಕೊಂಡು ನೀವು ಸ್ಕ್ರೀನ್ ಶಾಟ್ ತಗೊಂಡಿರೋ ಇಮೇಜ್ ನ ಅಲ್ಲಿ ಅಪ್ಲೋಡ್ ಮಾಡಿ. ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಪ್ರಾಂಪ್ಟ್ ನಂಬರ್ 1 ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ, ಎಂಟರ್ ಕೊಟ್ರೆ ಸ್ವಲ್ಪ ಹೊತ್ತು ನಿಮ್ ಇಮೇಜ್ ಲೋಡ್ ಆಗಿ ಈ ತರ ಜನರೇಟ್ ಆಗುತ್ತೆ. ಇವಾಗ ಜನರೇಟ್ ಆಗಿರೋ ಇಮೇಜ್ ನ ಈ ತರ ಡೌನ್ಲೋಡ್ ಮಾಡ್ಕೊಂಡು ಗೂಗಲ್ ಅಲ್ಲಿ ಫ್ಲೋ ಎ ಅಂತ ಸರ್ಚ್ ಮಾಡಿ. ನಿಮ್ಗೆ ಫಸ್ಟ್ ಅಲ್ಲೇ ಗೂಗಲ್ ಫ್ಲೋ ಎಐ ಕ್ರಿಯೇಟಿವ್ ಸ್ಟುಡಿಯೋ ಫಾರ್ ವಿಡಿಯೋ ಅಂತ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಲಾಗಿನ್ ಮಾಡಿರೋದ್ರಿಂದ ನನಗೆ ಏನು ಲಾಗಿನ್ ಕೇಳ್ತಾ ಇಲ್ಲ. ನೀವೇನಾದ್ರೂ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ರೆ ನಿಮ್ಗೆ ಲಾಗಿನ್ ಕೇಳುತ್ತೆ. ನೀವು ಜಿಮೇಲ್ ಕೊಟ್ಟು ಸೈನ್ ಇನ್ ಆಗಬೇಕಾಗುತ್ತೆ. ಇದರಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಇಸ್ಕೊಳ್ಳೋ ನೆಸೆಸಿಟಿ ಏನು ಇಲ್ಲ. ನಿಮ್ಗೆ ಫ್ರೀ ಆಗಿ ಸ್ವಲ್ಪ ಕ್ರೆಡಿಟ್ಸ್ ನ ಕೊಟ್ಟಿರ್ತಾರೆ, ಅದನ್ನ ಇಟ್ಕೊಂಡು ನೀವು ವಿಡಿಯೋನ ಜನರೇಟ್ ಮಾಡ್ಕೋಬಹುದು. ಒಳಗೆ ನಿಮ್ಗೆ ಇಂಟರ್ಫೇಸ್ ನೋಡಕ್ಕೆ ಈ ತರ ಕಾಣಿಸ್ತಾ ಇರುತ್ತೆ. ಅಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಆಮ್ನಿ ಫ್ಲಾಶ್ ಇಂದ ವಿಯೋ 3.1 ಲೈಟ್ ಗೆ ಚೇಂಜ್ ಮಾಡ್ಕೊಳ್ಳಿ. ಸೇವ್ ಕೊಟ್ಟು ಇಲ್ಲಿ ನಿಮ್ಗೆ ಮೇಲೆ ಕಾಣಿಸ್ತಾ ಇರೋ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ತಗೊಂಡಿರೋ ಸ್ಕ್ರೀನ್ ಶಾಟ್ ಮತ್ತೆ ಚಾಟ್ ಜಿಪಿಟಿ ಅಲ್ಲಿ ಡೌನ್ಲೋಡ್ ಮಾಡಿರೋ ಇಮೇಜ್ ನ ಎರಡು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಸ್ವಲ್ಪ ಹೊತ್ತು ಲೋಡ್ ಆದ್ಮೇಲೆ ನಿಮ್ ಇಮೇಜಸ್ ಈ ತರ ಲೋಡ್ ಆಗುತ್ತೆ. ಈಗ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಸೆಕೆಂಡ್ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ, ಎಂಟರ್ ಕೊಡಿ. ನಿಮ್ ಇಮೇಜ್ ಮತ್ತೆ ಪ್ರಾಂಪ್ಟ್ ನ ಅನಲೈಸ್ ಮಾಡಿ. ನಿಮ್ಗೆ ಅಪ್ರೂವ್ ಮಾಡಕ್ ಒಂದು ಆಪ್ಷನ್ ತೋರಿಸುತ್ತೆ, ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನಿಮ್ ವಿಡಿಯೋ ರೆಡಿ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಡೌನ್ಲೋಡ್ ಮಾಡಿರೋ ವಿಡಿಯೋನ ಮತ್ತೆ ಎಡಿಟಿಂಗ್ ಸಾಫ್ಟ್ವೇರ್ ಒಳಗೆ ಇಂಪೋರ್ಟ್ ಮಾಡ್ಕೊಂಡು ಫ್ರೀಸ್ ಮಾಡಿರೋ ಸೆಕೆಂಡ್ ಇಮೇಜ್ ನ ಈ ವಿಡಿಯೋ ಜೊತೆ ರಿಪ್ಲೇಸ್ ಮಾಡಿ. ಟ್ರಾನ್ಸಿಷನ್ ಆಗೋ ಜಾಗದಲ್ಲಿ ಸ್ವಲ್ಪ ಸ್ಪೀಡ್ ರ್ಯಾಂಪ್ ಮತ್ತೆ ಶೇಕ್ ಎಫೆಕ್ಟ್ ನ ಆಡ್ ಮಾಡ್ಕೊಂಡ್ರೆ ನಿಮ್ ವಿಡಿಯೋ 90% ಕಂಪ್ಲೀಟ್ ಆಗ್ಬಿಡುತ್ತೆ. ಇವಾಗ ನಿಮ್ಗೆ ಬೇಕಾಗಿರೋ ಬಿಜಿಎಂ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಡ್ ಮಾಡ್ಕೊಂಡು ವಿಡಿಯೋನ ಪ್ಲೇ ಮಾಡಿದ್ರೆ ನಿಮ್ಗೆ ಔಟ್ಪುಟ್ ಈ ತರ ಇರುತ್ತೆ. ಇದೇ ತರ ಇಂಟ್ರೆಸ್ಟಿಂಗ್ ಟ್ಯುಟೋರಿಯಲ್ ವಿಡಿಯೋಸ್ ನ ಮಿಸ್ ಮಾಡದೇ ಇರೋಕೆ ಮರಿದ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ.